ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಗರದಲ್ಲಿ ಪಿಒಪಿ ಗಣೇಶ ಮೂರ್ತಿಗಳನ್ನು ಬ್ಯಾನ್ ಮಾಡಲಾಗತ್ತಾ? ಅರಣ್ಯ ಇಲಾಖೆಯಿಂದ ಪಿಒಪಿ ಗಣೇಶ ಬಳಕೆ ನಿಷೇಧ ಹೇರಲಾಗಿದೆ. ಜಿಬಿಎನಿಂದಲೂ ಕೂಡ ಪಿಒಪಿ ಗಣೇಶ ಬಳಸದಂತೆ ಸೂಚನೆಯನ್ನ ನೀಡಿದ್ದಾರೆ. ಆದರೂ ಕೂಡ ನಗರದಲ್ಲಿ ಪ್ರತಿ ವರ್ಷ ಪಿಒಪಿ ಮೂರ್ತಿಗಳ ಹಾವಳಿ ಅನ್ನೋದು ಹೆಚ್ಚಾಗ್ತಾನೆ ಇದೆ. ರೂಲ್ಸ್ ತಂದ್ರೂ ಕೂಡ ಅಲ್ಲಲ್ಲಿ ಪಿಒಪಿ ಗಡಿಗಳು ಕಾಣಿಸ್ಕೊಳ್ತಾ ಇದೆ. ಪರಿಸರ ಪ್ರೇಮಿಗಳಿಂದ ಸರ್ಕಾರಕ್ಕೆ ಎಚ್ಚರಿಕೆ ಹಾಗೆ ಮನವಿ ಮಾಡುವಂತಹ ಪ್ರಯತ್ನಗಳು ನಡೆದಿದೆ. ಪಿಒಪಿ ಗಣೇಶ ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು ಅನ್ನುವಂಥ ರೂಲನ್ನು ಕೂಡ ತಂದಿದ್ದಾರೆ. ಪ್ರತಿ ವರ್ಷ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಕಡಿಮೆ ಆಗಿದೆ ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು. ನಿಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಪರಿಸರ ಪ್ರೇಮಿಗಳು ನಾವು ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಪರಿಸರ ಪ್ರೇಮಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೆಲ್ಲಿ ಪಿಒಪಿ ಗಣೇಶ ಇರುತ್ತೆ ಅದೆಲ್ಲವನ್ನ ಕೂಡ ನಾವು ಒಡೆದು ಹಾಕ್ತೇವೆ. ಪರಿಸರಕ್ಕಾಗಿ ಭಕ್ತಿಯನ್ನ ಮರಿಬೇಕಾಗತ್ತೆ. ಅರಣ್ಯ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ರೂಲ್ಸ್ ತಂದ್ರು ಕೂಡ ನಿಯಮ ತಂದ್ರು ಆ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ರೂಲ್ ವೈಲೇಟ್ ಆಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಗಣೇಶ ಹಬ್ಬ ಬಂತು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಎಚ್ಚರಿಕೆಗಳನ್ನ ನೀಡ್ತಾರೆ, ಮನವಿಯನ್ನ ಮಾಡ್ತಾರೆ. ಆದ್ರೂ ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು ಅಂತ ಪರಿಸರ ಪ್ರೇಮಿಗಳು ಇದೀಗ ಅರಣ್ಯ ಇಲಾಖೆಗೆ ತಿಳಿಸಿದ್ದಾರೆ. ಇದನ್ನ ಅರಣ್ಯ ಇಲಾಖೆ ಯಾವ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ.